ಭಟ್ರು ಮತ್ತೆ ಯಶ್ ಅವರ ಒಂದು ಕಾಂಬಿನೇಷನಲ್ಲಿ ತುಂಬಾ ಮೆಲೋಡಿ ಮತ್ತೆ ತುಂಬಾ ಬೇರೆ ರೀತಿಯ ಒಂದು ಸಾಹಿತ್ಯ ಅಂದರೆ ತಪ್ಪಲ್ಲ ಸರ್. ಸೊ ಅದರಲ್ಲೂ ಕೂಡ ಒಂದಲ್ಲ ಮೂರು ಮೂರು ಹಾಡು ಬರೆದಿದ್ದೀರಂತೆ. ಒಂದೇ ಈ ರೀತಿ ಇದೆ, ಇನ್ನೆರಡು ಇನ್ಯಾವ ರೀತಿ ಇದೆ? ಈ ಈ ಈ ಹಾಡು ಬರಿಬೇಕಾದ್ರೆ ಮತ್ತು ಇನ್ನೊಂದು ಇದ್ರ ಮುಂದಿನ ಹಾಡು ಇನ್ನೇನು ಬಿಡುಗಡೆ ಆಗುತ್ತದು, ಅದನ್ನು ಬರಿಬೇಕಾದ್ರೆ ಕೂಡ ಈ ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅಂತ ಗೂಗ್ಲಿ ಸಿನಿಮಾಗೆ ಯಶ್ಗೆ ನಾನು ಬರೆದ ಹಾಡು. ಅದು ಯಾವ ಮಟ್ಟಕ್ಕೆ ಕನೆಕ್ಟ್ ಆಗಿದೆ ಸಮಾಜಕ್ಕೆ ಅನ್ನೋದ್ರದ್ದು ಒಂದಿಷ್ಟು ಫೂಟೇಜ್ಗಳು ನೋಡ್ತಾ ಇದ್ವಿ. ಅದು ಇನ್ಸ್ಪೈರ್ ಆಯಿತು ನೆಕ್ಸ್ಟ್ ಹಾಡಿಗೆ. ಒಂದು ವೇದನೆ, ಒಂದು ಗಂಡು ಹೆಣ್ಣು ಮಧ್ಯೆ ದೂರ ಬಂದಾಗ ಅದು ಏನೇನೋ ಕಥೆ ಹೇಳಬೇಕು, ಮತ್ತು ತುಂಬ ಕಥೆನೂ ಹೇಳಬಾರ್ದು ಸಿನಿಮಾದ್ದು ಅನ್ನೋ ಥರದ್ದೆಲ್ಲ. ಅದನ್ನು ಬ್ರಿಲಿಯಂಟ್ ಆಗಿದೆ ವಿಜುವಲ್ಸ್. ಅದನ್ನು ಬರಿಬೇಕಾದ್ರೆ ಈ ಈ ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು, ಮತ್ತು ಅಂಬರೀಷ್ ಅಣ್ಣ ಅವ್ರಿಗೆ ಬರೆದಿರೋದು ಡ್ರಾಮಾ ಸಿನಿಮಾದ ಹಾಡುಗಳು ಎಲ್ಲವೂ ನೆನಪಾಗ್ತಾ ಇತ್ತು. ನೆನ್ನೆ ಮೊನ್ನೆ ನಡೆದಂಗೆ ಎಲ್ಲೆಲ್ಲೆಲ್ಲ ಒಂದು ಸಾಲಿಗೆ ಎಷ್ಟೆಲ್ಲ ಹಠ ಬೀಳ್ತಿದ್ದ ಆತ. ಕವಿ ಹೃದಯಿ, ಅಚ್ಚ ಕನ್ನಡ ಮನಸ್ಸು. ಬೇರೆ ಕವಿಗಳು ಬೇರೆ ಬೇರೆ ಭಾಷೆಯಲ್ಲಿ ಬರೀತಾರೆ, ಅವ್ರು ಹೇಳಿದ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಕನ್ನಡದಂಗಲ್ಲ, ಏನು ಬರೆದ್ರು ತಕ್ಷಣ ಅರ್ಥ. ಹೌದು. ಅಲ್ಲ, ಆತ ಸುಮ್ಮನೆ ರಾಕಿಂಗ್ ಸ್ಟಾರ್ ಅಂತ ಕರೆಯಲ್ಲ, ಪ್ರತಿಯೊಂದರಲ್ಲೂ ರಾಕಿಂಗ್, ಪ್ರತಿಯೊಂದರಲ್ಲೂ ಹಠನೆ. ಅವಾಗ ಅನ್ಸ್ಬಿಡುತ್ತೆ ಈ ಯಾವುದೋ ಒಂದು ಆರ್ಡಿನರಿ ಲೈನ್ ಬಂತಂದ್ರೆ ಹೇಳಕ್ಕೆ ಹೋಗ್ಬಾರ್ದು ಅವನಿಗೆ. ಅದು ಆಟಕ್ಕೆ ಬಿತ್ತು ಅಂತಾನೆ, ಸುಪ್ರೀಂ ಕೋರ್ಟಿಗೆ ಹೋಯ್ತು ಅಂತಾನೆ. ಬಟ್ ಆ ಕವಿ ಮನಸ್ಸು ಇರೋದ್ರಿಂದನೇ ಒಂದು ಭಾಷೆನ ನೆಟ್ಟಿಗೆ ಬಾಯಿ ತುಂಬ ಮಾತಾಡಿದ್ರೆ ಆ ಸೆನ್ಸಿಬಿಲಿಟಿ ಇದೆಯಲ್ಲ, ಕನ್ನಡದ ಒಂದು ಸೆನ್ಸಿಬಿಲಿಟಿ, ಅದು ಹಲವಾರು ಭಾಷೆಗಳಿಗೆ ಹಲವಾರು ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕೊಟ್ಬಿಡ್ತದೆ. ಈಗ ಉದಾಹರಣೆಗೆ ಇಂಗ್ಲೀಷು ನಾವು ನಮ್ಗೆ ಯಾರು ಮೇಷ್ಟು ಕಲಿಸಿರೋದು ಅದನ್ನ ಕನ್ನಡದಲ್ಲೇ ಕಲಿಸಿರೋದು. ಕರ್ತೃಕರ್ಮ ಕ್ರಿಯಾಪದ ಎಲ್ಲ ಹಿಂದೆ ಮುಂದೆ ಆಗ್ತವೆ. ರಾಮ ಗೋಸ್ ಟು ಫಾರೆಸ್ಟ್, ರಾಮನು ಕಾಡಿಗೆ ಹೋದನು ಅಂದ್ರೆ ಹೆಂಗೆ ಹಿಂದೆ ಮುಂದೆ ಆಗ್ತದೆ ಅಂತೆಲ್ಲ ಮೇಷ್ಟು ನೌನು ಅವನ್ನೆಲ್ಲ ಬರೆದು ಹೇಳಿರೋದು. ಕರೆಕ್ಟ್ ಅಲ್ವಾ ಅಂತ. ಅದರ ಆಧಾರದಲ್ಲೇನೆ ಎಲ್ಲದನ್ನೂ ಅರ್ಥ ಮಾಡ್ಕೊಳಕ್ಕಾಗ. ನನಗೆ ಈಗ ಕುವೆಂಪುದೋ ಬೇಂದ್ರೆ ಅಜ್ಜ ಅವ್ರದ್ದು ಇನ್ಯಾರದ್ದು ಒಂದು ಕವಿತೆನ ಕೊಟ್ಟು ಇದನ್ನ ಕರೆಕ್ಟಾಗಿ ಹೇಳು, ಇದರ ಅರ್ಥ ಏನು, ತಾತ್ಪರ್ಯ ಏನು ಅಂತ ಯಶ್ ಅವ್ರಿಗೆ ಕೇಳಿ ನೋಡು. ಹಿ ವಿಲ್ ಟೆಲ್, ಹೇಳ್ತಾರೆ. ಅದು ಕನ್ನಡದ ಕೆಪಾಸಿಟಿ, ವೊಕ್ಯಾಬುಲರಿ ಹಂಗಿರ್ಬೇಕು, ಕನ್ನಡ ಹಂಗೆ ಗೊತ್ತಿರಬೇಕು. ಕನ್ನಡನ ತಿಳ್ಕೊಳ್ಳೋದೇ ದೊಡ್ಡ ಕನ್ನಡ ರಕ್ಷಣೆ ಕಣ, ಅದಕ್ಕಿಂತ ದೊಡ್ಡದಿಲ್ಲ. ನನಗೊಬ್ಬನಿಗೆ ಕನ್ನಡ ಬಂದರೆ ನಾನು ಸುತ್ತ 1000 ಜನಕ್ಕೆ ಕನ್ನಡ ಕಲಿಸ್ತೀನಿ. ನನ್ನ ಮಾತಿಂದ ಕಲ್ತ್ಕೋತಾರೆ. ಆ ಥರದ ಮೈಂಡ್ ಅದು ಚಾಲೆಂಜಿಂಗ್ ಅನ್ಸುತ್ತೆ. ನಮ್ಮದೇ ಒಂದು ಸಪ್ರೇಟ್ ದ್ವೀಪ, ಏನೋ ಬರಿತಾನೆ, ಅವನೇನೋ ಹೇಳ್ತಾನೆ, ನಮ್ದೇನು ಕತೆ ಇಲ್ಲಿ ಅಂತ. ಬಟ್ ಎಲ್ಲ ಕವಿಗಳು ಜಿದ್ದಿಗೆ ಬಿದ್ದು ನಾನು ದಿ ಬೆಸ್ಟ್ ಕೊಡ್ತೀನಿ ನಮ್ಮೂರಲ್ಲಿ. ಯಾಕಂದ್ರೆ ಅವ್ರವ್ರ ಉರ್ಮೆ ಮುಖ್ಯ. ಎಲ್ಲರೂ ಅವ್ರವ್ರು ಅಲ್ಲ, ತಾಯಿನಾಡು ಎಲ್ಲರಿಗೂ ಇಂಪಾರ್ಟೆಂಟೇ ಅಲ್ವಾ. ನೀವೀಗ ನಿನ್ನ ಕ್ಯಾಮ್ರಾಮನ್ ಯಾವುದೋ ಬೇರೆ ಊರಿಂದ ಬಂದಿದ್ದಾನೆ ಅಂದರೆ ಅವನ ಊರ ಬಗ್ಗೆ ಅವನಿಗೆ ಅಭಿಮಾನ ಇರೋದು ಸಹಜವೇ. ಅದಕ್ಕೂ ನಾವು ಗೌರವ ಕೊಡಬೇಕು. ಹಂಗೆ ಗೌರವ ಇದ್ದಾಗಲೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದು. ಆ ಜಿದ್ದಿ ನನಗೆ ಬಹಳ ದಿವಸದ ನಂತರ ಭಾರಿ ಮಜಾ ಕೊಡ್ತಪ್ಪ.